ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಸೆಕೆಂಡ್ PUC ಸೀರೀಸ್ನಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಜಸ್ಟ್ 2 ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಮೇನಲ್ಲಿ ಆಲ್ ದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದರಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಮೇನಲ್ಲಿ ಇನ್ನೂ 4-5 ಸಬ್ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ನೋಡ್ಬೇಡ. ಓಕೆ, ಸೊ ಬನ್ನಿ ಏನೆಲ್ಲ ಕ್ವಶನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಥರ್ಡ್ ಕ್ವಶನ್, R relation R in the set A equals 1 2 3 4 5 6 as a relation R equals A comma B such that relation R x comma y such that y is divisible by x. ಸೊ ನಾವು ರಿಲೇಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದೇನು, ರಿಲೇಷನ್ ಅನ್ನೋ ಸೆಟ್ ಅಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ನಮಗೆ ಕೊಟ್ಟಿರೋ ಹಿಂಟ್ ಏನು, y is divisible by x. ನೀವು y ಹೇಗೆ ಚೂಸ್ ಮಾಡಿ x ಏನಾಗಬೇಕು ಅದರ ಡಿವೈಸರ್ ಆಗಿ ಆ್ಯಕ್ಟ್ ಮಾಡ್ತಾ ಇರಬೇಕು, ಅಂದರೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು ವಿತೌಟ್ ಲೀವಿಂಗ್ ಎನಿ ರಿಮೈಂಡರ್ ಅಂತ ಹೇಳ್ಬಿಟ್ಟು. ಸೊ ನಾನು y-ನ 1 ಅಂತ ತಗೋತೀನಿ. y 1 ತಗೊಂಡ್ರೆ ನಮಗೆ ಡಿವಿಸಿಬಲ್ ಆಗೋದು ಯಾವುದು, ಎಕ್ಸು 1 ಬರುತ್ತೆ. ಸೊ 1 is divisible by 1 itself. ಸೊ ಪಾಸಿಬಲ್ ಇದೆಯಾ? ಅಫ್ಕೋರ್ಸ್ ಇಟ್ ಇಸ್ ಪಾಸಿಬಲ್. ನೋಡಿ, ನಾವು ಪೇರ್ ತಗೊಳ್ತಾ ಹೋಗ್ತೀವಿ, ಇದರಲ್ಲಿ ತುಂಬ ಪೇರ್ಸ್ ಬರ್ತಾ ಹೋಗುತ್ತೆ. ಸೊ 1,1 ಬರುತ್ತೆ, 2,2 ಬರುತ್ತೆ ಡಿವಿಸಿಬಲ್ ಅಂತ ಹೇಳೋದಕ್ಕೆ, 3,3 ಬರುತ್ತೆ ಡಿವಿಸಿಬಲ್ ಅಂತ ಹೇಳೋದಕ್ಕೆ. ಇದು 6 ತನಕ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದೇ ರೀತಿ ಮತ್ತೆ ಹೇಗೆ ಡಿವಿಸಿಬಲ್ 2 ತಗೊತೀನಿ, 2,1 ತಗೊತೀನಿ, 2 is divisible by 1. ಅದೇ ಥರ ಉಲ್ಟಾ ತಗೊಳ್ಳಿ, 1 is divisible by 2ನ ಆಗಲ್ಲ ಅಲ್ವಾ? ಸೊ ಈ ಥರ ಇದು ಸೆಟ್ಟಲ್ಲಿ ಬರಲ್ಲ. ಸೊ ಅದೇ ರೀತಿ ಇನ್ನೊಂದು, ಸೊ ನಾನು ಯಾಕೆ ಈ ಥರ ಎಲಿಮೆಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂಶ್ವಲಿ y ಬಿಗರ್ ನಂಬರ್, x ಸ್ಮಾಲರ್ ನಂಬರ್ ಥರ ಎಕ್ಸಿಸ್ಟ್ ಆಗುತ್ತೆ ಆರ್ಡರ್ಡ್ ಪೇರಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ 2,1 1,3 ಅಂತ ತಗೊಳ್ಳೋಣ. ಇದೇ ಪಾಸಿಬಲ್ ಇಲ್ಲ, ಅರ್ಥ ಆಗ್ತಾ ಇದೆಯಾ? 2,3 ಇನ್ನೂ ಪಾಸಿಬಲ್ ಇಲ್ಲ ರಿಲೇಷನ್ ಅಲ್ಲಿ ಎಕ್ಸಿಸ್ಟ್ ಆಗೋದಕ್ಕೆ. ಈ ತರ ಎಲಿಮೆಂಟ್ಸ್ಗಳನ್ನು ನಾನು ಹೇಗೆ ಬರುತ್ತೆ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೆ ಆಲ್ ದ 3 ಟೈಪ್ಸ್ ಆಫ್ ರಿಲೇಷನ್ ಅನ್ನು ಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ರಿಫ್ಲೆಕ್ಸಿವ್ ಅಂತ ಆರಾಮಾಗಿ ಪ್ರೂವ್ ಮಾಡ್ಬೋದು. ನಾನು ಇಲ್ಲೇ ತೋರಿಸಿದ ಹಾಗೆ ರಿಫ್ಲೆಕ್ಸಿವ್ ಅನ್ನ ಆರಾಮಾಗಿ ಪ್ರೂವ್ ಮಾಡ್ಬೋದು, ಬಟ್ ಸಿಮಿಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಹೇಗೆ ಅನ್ನೋದನ್ನ ಡಿಟೈಲ್ ಆಗಿ ನೋಡೋಣ. ಎಕ್ಸ್ ಅಲ್ಲಿ ಸುಮಾರು ಎಲಿಮೆಂಟ್ಸ್ಗಳು ಬರುತ್ತೆ, ಸೊ ಲಿಸ್ಟ್ ಔಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ ನಿಮಗೆ. ಓಕೆನಾ? ಸೊ ನೀವು ಜನರಲ್ ಆಗಿ ಪ್ರೂವ್ ಮಾಡ್ಬೋದು. ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ನ ನೀವೇ ಈ ಥರ ಚೂಸ್ ಮಾಡ್ಬೋದು. ಹೇಗೆ ಚೂಸ್ ಮಾಡೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಜನರಲ್ ಆಗೇನೆ ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡಬೇಕು. x, x belongs to R. This implies reflexive. For all x belongs to the set A. ಈ ಥರ. ಓಕೆ, ಈಗ ನಾನು ಹೇಳಿದೆ ಅಲ್ವಾ, 1,2 2 is divisible by 1, y is divisible by x ಅಂತ ಕೊಟ್ಟಿದಾರಲ್ಲ. ಸೊ ಹಾಗಾಗಿ 2 is divisible by 1 belongs to R, but 2,1 does not belongs to R. 1 is not divisible by 2. ಅರ್ಥ ಆಗ್ತಿದೆ? ಸೊ ಹಾಗಾಗಿ ಇದು ಟ್ರೂ ಆಗಲ್ಲ. ಸೊ ದಿಸ್ ಡಸ್ ನಾಟ್ ಇಂಪ್ಲೈಸ್
ಸಿಮೆಟ್ರಿಕ್. ಓಕೆ, ಇದೇ ರೀತಿ ಇನ್ನೊಂದು ತಗೊಂಡು ಸ್ವಲ್ಪ ಲಾರ್ಜರ್ ನಂಬರ್ಸ್ನ ಚೂಸ್ ಮಾಡ್ತೀನಿ. 2, 4 ಬಿಲಾಂಗ್ಸ್ ಟು ಆರ್. ಓಕೆ, ಅದೇ ರೀತಿ ನಮಗೆ ಎಲಿಮೆಂಟ್ಸ್ ಲಿಮಿಟೇಷನ್ಸ್ ಇದೆ, 1 6 ತನಕ ಅಷ್ಟೇ ತಗೊಳಕ್ ಸಾಧ್ಯ ಅಂತ. ಇನ್ನೊಂದು ನಾನು ಯಾವುದೋ ಒಂದು ಚೂಸ್ ಮಾಡ್ತೀನಿ. ಓಕೆ, ಇಲ್ಲಿ 4, 6 ಸೆಟ್ಟಲ್ಲಿ ಎಕ್ಸಿಸ್ಟ್ ಆಗ್ತಾ ಇಲ್ಲ ಪೇರ್, ನೀವು ನೋಡ್ತಾ ಹೋದ್ರಿ. ಓಕೆನಾ? ಸೊ ಅವಾಗ 2, 6 ಇದ್ರೂ ಬಿಲಾಂಗ್ಸ್ ಟು ಆರ್ ಆಗಿದ್ರು ಇದು ಟ್ರಾನ್ಸಿಟಿವ್ ಆಗಲ್ಲ. ಯಾಕಂದ್ರೆ ಇದು ಹೋಲ್ಡ್ ಮಾಡ್ಬೇಕಲ್ವಾ, A, B ಬಿಲಾಂಗ್ಸ್ ಟು ಆರ್, B, C ಬಿಲಾಂಗ್ಸ್ ಟು ಆರ್. ಅವಾಗ್ಲೇನೆ ಇದನ್ನ ನಾವು ಹೇಳೋದಕ್ಕೆ ಸಾಧ್ಯ. ಇಲ್ಲಿ 6 is divisible by 2 ಆಗುತ್ತೆ, ಬಟ್ 6 is not divisible by 4, ರಿಮೈಂಡರ್ ಉಳ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಇಲ್ಲೂ ಕೂಡ ಟ್ರಾನ್ಸಿಟಿವ್ ಆಗಲ್ಲ. This also does not implies transitive. ಸೊ ನೀವು ಬೆಟರ್ ಎಕ್ಸಾಂಪಲ್ ಹೇಳೋದಕ್ಕಿಂತ ಇಲ್ಲಿ ನಾವು ರಿಫ್ಲೆಕ್ಸಿವ್ ಅಲ್ಲಿ ಹೇಗೆ ಹೇಳಿದ್ವಲ್ಲ ಅದೇ ರೀತಿ ಇಲ್ಲಿ ನಾವು ಜನರಲ್ ಆಗಿ ಹೇಳ್ಬೋದು ಟ್ರಾನ್ಸಿಟಿವ್ಗೂ ಕೂಡ. ಹೇಗೆ ಅಂತ ತೋರಿಸ್ತೀನಿ ನೋಡಿ. x, y, z ಬಿಲಾಂಗ್ಸ್ ಟು ಎ ಅಂತ ತಗೊಳ್ಳೋಣ. ಸೊ ನಮಗೆ y and y, z ಬಿಲಾಂಗ್ಸ್ ಟು ಆರ್ ಅಂತಾನೆ ತಗೊಳ್ಳೋಣ, ಆರ್ ಅಲ್ಲಿ ಇದೆ ಅಂತಾನೆ ತಗೊಳ್ಳೋಣ. ಸೊ ಇದಾದ್ರೆ ಅಫ್ಕೋರ್ಸ್ x, z ಆಗಲ್ಲ. ಇಲ್ಲಿ ಇದು ಸ್ಮಾಲರ್ ನಂಬರ್, ಇದು ಗ್ರೇಟರ್ ನಂಬರ್, ಇದು ಸ್ಮಾಲರ್ ನಂಬರ್, ಇದು ಗ್ರೇಟರ್ ನಂಬರ್. ಇಲ್ಲಿ ನಿಮಗೆ 6ಗಿಂತ ಜಾಸ್ತಿ ನಂಬರ್ಸೇ ಇಲ್ಲ. ಆ್ಯಕ್ಚುಲಿ ಇದೇ ಎಕ್ಸಿಸ್ಟ್ ಆಗಲ್ಲ ಆರಲ್ಲಿ. ಓಕೆನಾ? ನಾವು ಅಸ್ಯೂಮ್ ಮಾಡಿರೋದು ಅಷ್ಟೇನೆ. ಸೊ ಇದು ಬಿಲಾಂಗ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ x, z ಇದು ಎರಡು ಕೂಡ ಸ್ಮಾಲರ್ ನಂಬರೇ ಆಗಿರುತ್ತೆ. ಓಕೆನಾ? ನಾನು ಹೇಗೆ ಅಂತ ಪ್ರಿವಿಯಸ್ ಹೇಳಿದ್ದೀನಿ. ಸೊ ಹಾಗೆ ಇದಿದ್ರೆ ಇದಿರಲ್ಲ, ಇದಿದ್ರೆ ಇದಿರಲ್ಲ ಇಲ್ಲಿ. ಸೊ ಅದು ಎರಡೂ ಕಾನ್ಸೆಪ್ಟು ಆಗಿಲ್ಲ, ಒಂದಾಗಿಲ್ಲ ಅಂತ ಹೇಳಿದ್ರು ಅದು ಟ್ರಾನ್ಸಿಟಿವ್ ಆಗಲ್ಲ. ಗೊತ್ತಾಗ್ತಾ ಇದೆಯಾ? ಸೊ ಹೀಗೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನಮಗೆ ನೆಕ್ಸ್ಟ್ 4th one. Relation R in the set of all integers z ಕೊಟ್ಟಿದ್ದಾರೆ. ಸೊ ರಿಲೇಷನ್ ಏನಿದೆ, R such that x, y such that x minus y is an integer ಅಂತ ಹೇಳ್ತಾರೆ. ಸ್ವಲ್ಪ ಇದು ಕೂಡ ರಿಲೇಷನ್ ಅಲ್ಲಿ ಸ್ವಲ್ಪ ಬಿಗರ್ ಸೆಟ್ ಬರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಮೇನ್ ಸೆಟ್ ಏನಿದೆ ಅದರಲ್ಲೂ ಇನ್ಫೈನೈಟ್ ಎಲಿಮೆಂಟ್ಸ್ ಇದೆ. ಸೊ ಹಾಗಾಗಿ ಇಲ್ಲೂ ಲಿಸ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇದನ್ನು ಕೂಡ ನೀವು ಜನರಲ್ ಆಗೇನೆ ಪ್ರೂವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದರಲ್ಲಿ ಇದು ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ಮುಂಚೆನೆ ಹೇಳ್ಬಿಡ್ತೀನಿ ನಾನು ಹೇಗೆ ಅಂತ. ನಮಗೆ ಇಂಟೀಜರ್ಸ್ ಅಲ್ಲಿ ಪಾಸಿಟಿವ್ ನಂಬರ್ಸ್ ಕೂಡ ಎಕ್ಸಿಸ್ಟ್ ಆಗುತ್ತೆ, ನೆಗೆಟಿವ್ ನಂಬರ್ಸ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಬರೋ ಆನ್ಸರು ಹೇಗಾದ್ರೂ ಇರಲಿ, ಹೇಗಾದ್ರೂ ಇನ್ ದ ಸೆನ್ಸ್ ಪಾಸಿಟಿವ್ ಅಲ್ಲಾರು ಇರಲಿ, ನೆಗೆಟಿವ್ ಅಲ್ಲಾರು ಇರಲಿ, ಅಫ್ಕೋರ್ಸ್ ಅದು ಎ ಸೆಟ್ಟಿಗೆ ಬಿಲಾಂಗ್ಸ್ ಆಗ್ತಾ ಇರುತ್ತೆ ಅಂತ ಹೇಳಿ ರಿಲೇಷನ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಪರ್ಟಿಕ್ಯುಲರ್ ಆಗಿ ಬರೆದು ತೋರಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ನಾವು ಜನರಲ್ ಆಗಿ ಬರಿತೀವಿ. ಜನರಲ್ ಆಗಿ ಹೇಗೆ ಅಂತ ಹೇಳಿದ್ರೆ x belongs to R. So this implies reflexive relation. Okay, then so ಇಲ್ಲಿ x belongs to A ಆಗಿರುತ್ತೆ. ಇಲ್ಲಿ x, y belongs to A and x, y belongs to R and also y, x belongs to R. ಸೊ ಇದೇನು ಇಂಪ್ಲೈಸ್ ಮಾಡುತ್ತೆ, ಸಿಮೆಟ್ರಿಕ್ ರಿಲೇಷನ್ ಅನ್ನೋದನ್ನ ಇಂಪ್ಲೈಸ್ ಮಾಡುತ್ತೆ. ಅದೇ ರೀತಿ ಟ್ರಾನ್ಸಿಟಿವ್, ಇಲ್ಲಿ 3 ಎಲಿಮೆಂಟ್ಸ್ ಬೇಕಲ್ವಾ, x, y, z ಬಿಲಾಂಗ್ಸ್ ಟು ಎ ಆಗಿದ್ರೆ
ಸೊ ಎಕ್ಸ್ ಕಾಮ ವೈ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಸೊ ಅದೇ ರೀತಿ ಎಕ್ಸ್ ಕಾಮ ಝೆಡ್ ಕೂಡ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ದಿಸ್ ಇಂಪ್ಲೈಸ್ ಟ್ರಾನ್ಸಿಟಿವ್. ಸೊ ನಾವೀಗ ಜನರಲ್ ಆಗಿ ಹೇಳ್ತೀವಿ ಇದು ಹೋಲ್ಡ್ಸ್ ಆಗುತ್ತಾ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ತಗೊಂಡ್ರೆ ಹೇಳ್ಬಿಡ್ತೀನಿ, ಓಕೆನಾ. ನಾನು ಎರಡನ್ನು ಎಕ್ಸ್ ಮತ್ತು ವೈ ಎರಡನ್ನು 1 ತಗೋತೀನಿ. 1 ಸೇಮ್ ಇರೋದ್ರಿಂದ ಎಕ್ಸ್ ಕಾಮ ಎಕ್ಸ್ ಅಂತ ಹೇಳ್ಬೋದು. ಸೊ 1 - 1 = 0. ಈ 0 ಎಲ್ಲಿದೆ? ಎ ಅಲ್ಲಿ ಎಕ್ಸಿಸ್ಟ್ ಆಗಿದೆ. ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಲ್ವಾ, 0ನೂ ಇದೆ. ಅದೇ ರೀತಿ ನೀವು ಬೇರೆ ಯಾವ್ದಾದ್ರು ತಗೊಳ್ಳಿ. ನೆಕ್ಸ್ಟ್ 1, 2. ಆನ್ಸರ್ ಸೇಮ್ ಬರಬೇಕು ಅನ್ನೋದಲ್ಲ, ಇಲ್ಲಿ ಬರೋ ಆನ್ಸರು ನಮ್ಮ ಮೈನ್ ಸೆಟ್ ಎ ಅಲ್ಲಿ ಇರಬೇಕು ಹಾಗೆ. ಸೊ -1 ಬರುತ್ತೆ ಇಲ್ಲಿ. -1 ಬಿಲಾಂಗ್ಸ್ ಟು ಎ. ಅದೇ ರೀತಿ 2 - 1, ನಾನು ಇದು ಸಿಮಿಟ್ರಿಕ್ ಹೇಳ್ತಾ ಇರೋದು, =1 +1 ಬರುತ್ತೆ, ಬಿಲಾಂಗ್ಸ್ ಟು ಎ. ಅದೇ ರೀತಿ ನಾನು ಇಲ್ಲಿ 3 ಎಲಿಮೆಂಟ್ಸ್ನ ತಗೊತೀನಿ, 1, 2, 3. ನಾನೆಲ್ಲ ಪಾಸಿಟಿವ್ ತಗೊಂಡೆ ತೋರಿಸ್ತಾ ಇದ್ದೀನಿ, ಬಟ್ ನೆಗೆಟಿವ್ ತಗೊಂಡ್ರು ನಿಮಗೆ ಬರೋ ರಿಸಲ್ಟ್ ಎಲ್ಲಿರಬೇಕು? ಮೈನ್ ಸೆಟ್ ಎ ಅಲ್ಲಿ ಇರಬೇಕು. ಸೊ 1 - 2 = -1, 2 - 3 = -1. ಅದೇ ರೀತಿ 1 - 3 ಮಾಡಿದ್ರು -2 ಬರುತ್ತೆ. ಇದು ಎಲ್ಲದು ಸೆಟ್ ಎ ಅಲ್ಲಿ ಎಕ್ಸಿಸ್ಟ್ ಆಗಿದೆ. ಇದು ಒಂದು ಸಿಂಪಲ್ ಎಕ್ಸಾಂಪಲ್. ಈ ಥರ ಸುಮಾರು ಮಾಡೋದು, ಯಾಕಂತ ಹೇಳಿದ್ರೆ ಇನ್ಫೈನೈಟ್ ಎಲಿಮೆಂಟ್ಸ್ ಇದೆ. ಸೊ ಹಾಗಾಗಿ ಏನು ಮಾಡೋದು, ನಾವು ಜನರಲ್ ಆಗಿ ಹೇಳ್ತಾ ಹೋಗ್ತೀವಿ. ವೆನ್ ಎವರ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸೇ 1 ಎಲಿಮೆಂಟ್ ಇಸ್ ನಾಟ್ ಹೋಲ್ಡಿಂಗ್ ದ ಪ್ರಾಪರ್ಟಿ ಅಂತ ಹೇಳಬೇಕಾದ್ರೆ. ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ. ಸೊ ಲಾಸ್ಟ್ ಒನ್, 5th ಒನ್. ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆನ್ ಆಗೋಣ. 5th ಒನ್, ರಿಲೇಷನ್ ಆರ್ ಇನ್ ದ ಸೆಟ್ ಎ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಅ ಟೌನ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಗಿವನ್ ಬೈ. ಸೊ ಅದರಲ್ಲಿ ಸಬ್ ಕ್ವೆಶನ್ ಆರ್ ಸಚ್ ದಟ್ ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಆ್ಯಂಡ್ ವೈ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಒಬ್ಬ ವ್ಯಕ್ತಿನ ತಗೊಂಡು ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಹೇಗೆ ಅನ್ನೋದನ್ನು ನಾನು ನಿಮಗೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ರಿಯಲ್ ಲೈಫಿಗೆ ಹೇಗೆ ಕನ್ವರ್ಟ್ ಮಾಡೋದು. ಇಲ್ಲ ಅದೇನೇ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೀವು ರೈಟಿಂಗಲ್ಲಿ ಬರೆದು ಹೇಳೋದೇ ಇರೋದು, ಎಲ್ಲ ಜನರಲ್ ಆಗೇ ಹೇಳೋದು, ಇದೇ ರೀತಿಯೇ ಹೇಳೋದು. ಸೊ ಆಸ್ಪೆಕ್ಟ್ ಬೇರೆ ಅಷ್ಟೇ. ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಕೊಟ್ಟಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದೇ ಆಫೀಸಲ್ಲಿ ಇರ್ತಾನೆ. ಸೊ ರಿಫ್ಲೆಕ್ಸಿವ್. ಹಿ ಈಸ್ ರಿಲೇಟೆಡ್ ಟು ಹಿಮ್ಸೆಲ್ಫ್. ಸೊ ಇಬ್ಬರನ್ನ ತಗೊಳ್ಳಿ, ಇಬ್ಬರು ವ್ಯಕ್ತಿನ ತಗೊಳ್ಳಿ. ಇಬ್ಬರು ವ್ಯಕ್ತಿ ಕೂಡ ಒಂದೇ ಟೈಮಲ್ಲಿ ಒಂದೇ ಆಫೀಸಲ್ಲಿ ಇರ್ತಾರೆ. ಅವರು ನೀವು ಸಪೋಸ್ ನಾನು ಹೆಸರು ಹೇಳಿ ತೊಗೊತೀನಿ, ಯಾವ್ದಾದ್ರು ಇಬ್ಬರೆರಡು ಹೆಸರು, ರಮೇಶ್ ಸುರೇಶ್. ಓಕೆ, ರಮೇಶು ಸುರೇಶು ಒಂದೇ ಆಫೀಸಲ್ಲಿದ್ದಾರೆ. ಸುರೇಶು ರಮೇಶು ಒಂದೇ ಆಫೀಸಲ್ಲಿದ್ದಾರೆ ಅಷ್ಟೇ. ಓಕೆನಾ? ಸೊ ರಿಫ್ಲೆಕ್ಸಿವ್ ಆಗುತ್ತೆ. ಅದೇ ರೀತಿ 3 ಜನನ ತಗೊಳ್ಳೋದು, ರಮೇಶ್ ಸುರೇಶ್ ಸೋಮೇಶ್. ಓಕೆ, 3 ಜನ, ರಮೇಶ್ ಸುರೇಶ್ ಸೋಮೇಶ್. ರಮೇಶ್ ಸುರೇಶ್ ಒಂದು ಆಫೀಸ್, ಸುರೇಶ್ ಸೋಮೇಶ್ ಒಂದು ಆಫೀಸ್, ಒಂದೇ ಆಫೀಸ್, 3 ಜನ ಒಂದು ಆಫೀಸಲ್ಲಿ ಇದ್ದಾರೆ. ಅದೇ ರೀತಿ ರಮೇಶು ಸೋಮೇಶು ಕೂಡ ಒಂದೇ ಆಫೀಸಲ್ಲಿ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಹಾಗೆ ಸೇಮ್ ಟೈಮ್ ಸೇಮ್ ವರ್ಕ್. ಅದೇ ರೀತಿ ಬಿ, ಆರ್ ಈಕ್ವಲ್ಸ್ ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಕಾಮ ವೈ ಲಿವ್ ಇನ್ ಅ ಸೇಮ್ ಲೊಕ್ಯಾಲಿಟಿ. ಇದು ಕೂಡ ನಿಮಗೆ ಈಕ್ವಿವೆಲೆನ್ಸ್ ರಿಲೇಷನ್ನೇ ಆಗತ್ತೆ. ಓಕೆನಾ? ಇದನ್ನು ನೀವು ಸಾಲ್ವ್ ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೇಮ್ ಲೊಕ್ಯಾಲಿಟಿ ಅಂದರೆ ದೊಡ್ಡದಾಗಿರೋದ್ರಿಂದ ಸೊ ಎಲ್ಲದೂ ಹಾಗೇ ಆಗತ್ತೆ. ಹಿ ಈಸ್ ರಿಲೇಟೆಡ್ ಟು ಹಿಮ್ಸೆಲ್ಫ್, ಹಿ ಈಸ್ ಲಿವಿಂಗ್ ಹಿಮ್ಸೆಲ್ಫ್ in that town. So it may sound meaningless, but it's true. He himself living in the same locality. ಸೊ ಇಬ್ಬರನ್ನ ತಗೊಂಡ್ರು ಅವರು ಅಷ್ಟೇ, ಇಬ್ಬರು ಸೇಮ್ ಲೊಕ್ಯಾಲಿಟಿಲೇ ಇದ್ದಾರೆ. ಸೊ ಈ ರೀತಿ ನೀವು 3 ಪ್ರೂವ್ ಮಾಡ್ಬೋದು. ಅದೇ ರೀತಿ ಸಿ, ಆರ್ ಈಕ್ವಲ್ಸ್ ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 centimeter taller than ವೈ. ಇದು ಸ್ಟೇಟ್ಮೆಂಟೇ ಕರೆಕ್ಟ್ ಇಲ್ಲ. ನೀವು ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಯಾವುದು ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು. ತನಿಗೆ ತಾನೇ 7 ಸೆಂಟಿಮೀಟರ್ಗಿಂತ ಟಾಲರ್ ಅಂತ ಹೇಳ್ಕೊಳ್ಳೋದಕ್ಕೆ ಬರಲ್ಲ. ಅವ್ರ ಹೈಟ್ ಎಷ್ಟು ಅಷ್ಟೇ. ಸೊ ಹಾಗೆ. ಸೊ ಇದು ರಿಫ್ಲೆಕ್ಸಿವ್ ಆಗಲ್ಲ. ಕಂಪೇರ್ ಮಾಡಿದ್ರೆ ಅವ್ರು ಎಷ್ಟು ಬೇಕಾದ್ರೂ ಇರ್ಬೋದು. ಯಾರದ್ದು ಹೈಟನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗತ್ತಾ? ನೀವು ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು. ಸೊ ಹಾಗಾಗಿ ಇದನ್ನು ನಾವು ಸಿಮಿಟ್ರಿಕ್ ಅಂತಲೂ ಹೇಳೋಕ್ಕಾಗಲ್ಲ, ಟ್ರಾನ್ಸಿಟಿವ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇದು 3 ಆಗಲ್ಲ. ಇಟ್ ಈಸ್ ನೀದರ್
ರಿಫ್ಲೆಕ್ಸಿವ್, ನಾರ್ ಸಿಮೆಟ್ರಿಕ್, ನಾರ್ ಟ್ರಾನ್ಸಿಟಿವ್. ಅದೇ ರೀತಿ ಡಿ, R equals x comma y such that x is a wife of y. So yourself, you cannot be wife of yourself or husband. ಆ ಥರ ನಿಮಗೆ ನೀವೇ ಹಸ್ಬೆಂಡ್ ವೈಫ್ ಹಾಕ್ಕೊಳಕ್ಕಾಗಲ್ಲ. ಸೊ ರಿಫ್ಲೆಕ್ಸಿವ್ ಆಗಲ್ಲ. ಸೊ ಇಲ್ಲಿ ರಿಫ್ಲೆಕ್ಸಿವ್ ಕೂಡ ಆಗಲ್ಲ. ಎಕ್ಸ್ ಇಸ್ ಅ ವೈಫ್ ಆಫ್ ವೈ ಅಂತ ಹೇಳ್ಬೋದು, ವೈ ಈಸ್ ಅ ಹಸ್ಬೆಂಡ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಸೊ ರಿಫ್ಲೆಕ್ಸಿವ್ ಆಗಲ್ಲ. ಟ್ರಾನ್ಸಿಟಿವ್ ಅಂತೂ ಅಫ್ಕೋರ್ಸ್ ಆಗಲ್ಲ. ಎಕ್ಸ್ ಇಸ್ ದ ವೈಫ್ ಆಫ್ ವೈ ಆದರೆ ವೈ ಈಸ್ ಅ ವೈಫ್ ಆಫ್ ಸಂಬಡಿ ಎಲ್ಸ್ ಅಂತ ನಾವೆಲ್ಲೂ ಹೇಳಲ್ಲ. ಸೆಕೆಂಡ್ ಕಂಡೀಷನ್ನೇ ಹೋಲ್ಡ್ ಆಗ್ತಿಲ್ಲ, ಥರ್ಡ್ ಕಂಡೀಷನ್ ಅಂತೂ ಹೋಲ್ಡ್ ಆಗೋ ಚಾನ್ಸೇ ಇಲ್ಲ. ಸೊ ಇದು ಅಷ್ಟೇ, ನೀದರ್ ಟ್ರಾನ್ಸಿಟಿವ್, ನಾರ್ ಸಿಮೆಟ್ರಿಕ್, ನಾರ್ ರಿಫ್ಲೆಕ್ಸಿವ್, ಮೂರೂ ಆಗೋದಿಲ್ಲ. ಸೊ ಲಾಸ್ಟ್ ಒನ್ ಇ, ಆರ್ ಈಕ್ವಲ್ಸ್ ಎಕ್ಸ್ ಕಮ ವೈ ಸಚ್ ದಟ್ ಎಕ್ಸ್ ಇಸ್ ದ ಫಾದರ್ ಆಫ್ ವೈ. ಸೇಮ್ ಥಿಯರಿ ಇಲ್ಲೂ ಕೂಡ ನಮಗೆ ನಾವೇ ಫಾದರ್ ಹಾಕ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಎಕ್ಸ್ ಇಸ್ ದ ಫಾದರ್ ಆಫ್ ವೈ ಅಂತ ಹೇಳ್ಬೋದು, ಬಟ್ ವೈ ಈಸ್ ನಾಟ್ ಅ ಫಾದರ್ ಆಫ್ ಸಂಬಡಿ ಎಲ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಚಾನ್ಸೇ ಇಲ್ಲ ರಿಫ್ಲೆಕ್ಸಿವ್ ಆಗೋದು, ಟ್ರಾನ್ಸಿಟಿವ್ ಆಗೋದು. ನಿಮಗೆ ಫಸ್ಟ್ 5 ಫಸ್ಟ್ 2 ಮಾತ್ರ ಫುಲ್ ಅಂತ ಹೇಳಿದ್ರೆ ಆಲ್ ದ 3 ಟೈಪ್ಸ್ ಆಫ್ ರಿಲೇಷನ್ನ ಹೋಲ್ಡ್ಸ್ ಮಾಡುತ್ತೆ, ಬಟ್ ರಿಮೈನಿಂಗ್ ಆರ್ ನಾಟ್ ಕಂಪ್ಲೀಟ್ಲಿ ಟ್ರೂ. ಸೊ ಸಿ ಇಂದ ಎಲ್ಲ ನೀದರ್ ರಿಫ್ಲೆಕ್ಸಿವ್, ನಾರ್ ಟ್ರಾನ್ಸಿಟಿವ್, ನಾರ್ ಸಿಮೆಟ್ರಿಕ್ ಆಗಿ ಎಕ್ಸಿಸ್ಟ್ ಆಗ್ತವೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಕ್ವೆಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ಎಷ್ಟು ಪಾಸಿಬಿಲಿಟಿ, ಎಷ್ಟು ನಿಮ್ಗೆ ಶಾರ್ಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋದನ್ನು ನೋಡಿಕೊಂಡು ನೆಕ್ಸ್ಟ್ ವಿಡಿಯೋಲಿ ಸೆಕೆಂಡ್, ಥರ್ಡ್, ಫೋರ್ತ್ ನೋಡ್ತಾ ಹೋಗೋಣ. ಸೊ ಅಲ್ಲಿ ತನಕ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳಿ. ಓಕೆ, ಸೊ ನಿಮ್ಗೆ ಇದು ಅರ್ಥ ಆಗಿದ್ರೆ, ನಿಮ್ಗೆ ಯೂಸ್ಫುಲ್, ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅದೇ ರೀತಿ ನಾನು ಈ ಎಫರ್ಟ್ಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.